ರೇಣುಕಾಚಾರ್ಯ ಅವ್ರದ್ದು ಬೇಕಿಲ್ಲ, ಇನ್ನೊಂದು ಕಡೆ ಜಿ ಎಂ ಸಿದ್ದೇಶ್ವರದ್ದು ಬೇಡ, ಮೂರನೇದವ್ರನ್ನ ಆಯ್ಕೆ ಮಾಡೋಣ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಇವರಿಬ್ಬರು ತೆಕ್ಕಾಳದಿಂದ ನಾಳೆ ಅವ್ರಿಗೆ ಕೊಟ್ಟು ಅವ್ರವ್ರಿಗೆ ಇವ್ರಿಗೆ ಕೊಟ್ಟರೆ ಇವ್ರ ತ್ರಾಸ, ಅವ್ರಿಗೆ ಕೊಟ್ಟರೆ ಅವ್ರ ತ್ರಾಸ, ಒಟ್ಟಲ್ಲಿ ಭಿನ್ನ ಮತ ಇರೋದ್ರಿಂದ ಒಬ್ಬರೊಬ್ಬರು ಸೋಲಿಸೋದ್ರಲ್ಲೇ ಕಾಂಪಿಟೇಷನ್ ಮಾಡೋದ್ರಿಂದಾಗಿ ನಮ್ಮ ಕ್ಯಾಂಡಿಡೇಟ್ ಬಿದ್ದು ಹೋಗ್ತದೆ ಅನ್ನೋದು ಬಿ ಜೆ ಪಿ ಆತಂಕ. ಯಾಕಂದ್ರೆ ಬಿ ಜೆ ಪಿಗಂತೆ ಅದು ಉಪಚುನಾವಣೆ ಅಂತ ಮಹತ್ವದಂತೆ ಅಲ್ಲ, ಬದಲಾಗುವಂಥದ್ದಲ್ಲ, ಆದರೆ ಮುಂಬರುವ ಚುನಾವಣೆಯಲ್ಲೇ ಇಫೆಕ್ಟ್ ಮಾಡುವಂಥದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ತಮ್ಮ ಶಕ್ತಿ ಏನಪ್ಪ ಅನ್ನೋದನ್ನು ತಾವ ಇವತ್ತು ಪರೀಕ್ಷೆ ಮಾಡುವ ಕಾಲ. ಅದಕ್ಕಾಗಿ ಬಿ ಜೆ ಪಿ ಇದ್ದಿದ್ದು ಇಬ್ಬರನ್ನು ಬಿಟ್ಟು, ಅಂದ್ರೆ ಈ ನಮ್ಮ ರೇಣುಕಾಚಾರ್ಯ ಅವ್ರನ್ನ ಒಂದು ಜಿ ಎಂ ಸಿದ್ದೇಶ್ವರ ಅವ್ರನ್ನ ಬಿಟ್ಟು ಮೂರನೇದವ್ರು ಯಾರವರು ಮೂರನೇದವರು ಅಂದಾಗ ನಮ್ಮ ವಿಶೇಷವಾಗಿ ಸದಾನಂದ ಗೌಡರು ಆ ಸಂದರ್ಭದಲ್ಲಿ ಒ ಬಿ ಸಿ ವ್ಯಕ್ತಿಗೆ ಅಂದ್ರೆ ಅಲ್ಲಿ ಕುರುಬ ಸಮುದಾಯದ ಲೀಡರಿಗೆ ಕೊಡೋಣಪ್ಪ, ಯುವಕ ಕೊಡೋಣ, ಹೊಸ ಹುಡುಗ ಕೊಡೋಣ, ಅಂದ್ರೆ ನಾವು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದೆ ಅನ್ನೋದು ಈ ಭಾಗದ ಒಂದು ಅಭಿಪ್ರಾಯ ಬಿ ಜೆ ಪಿಯಲ್ಲಿ. ಆ ಹೆಸರಾಗಿ ಬಂದಾಗ ವಿನಯ್ ಕುಮಾರ್ ಅಂತೇಳಿ ಲಾಸ್ಟ್ ಟೈಮ್ 2023 ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದರು. ನಿಂತಾಗ 42,000 ಮತಗಳನ್ನು ತೆಗೆದುಕೊಂಡಾರ ಅನ್ನೋದು ಸ್ವತಂತ್ರ ಅಭ್ಯರ್ಥಿಯಾಗಿ. ಇದು ಸಾಣದಲ್ಲ. ಯಾಕಪ್ಪ ಅಂತಂದ್ರೆ ಯಾರೂ ಇಲ್ಲದ ಒಬ್ಬ ವ್ಯಕ್ತಿ ಇವತ್ತು ಆ ಪ್ರಮಾಣದಲ್ಲಿ ಕಾಂಪಿಟೇಷನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ಜನರಿಗೆ ಬೇಕಾದಂಥ ವ್ಯಕ್ತಿ, ಜನರ ಜೊತೆಗಿದ್ದಾರೆ, ಸೋಷಲ್ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಇವರು ಇರುತ್ತಿರುವಂಥ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಇಮೇಜ್. ಈ ಹಿನ್ನೆಲೆಯಲ್ಲೇ ವಿನಯ್ ಕುಮಾರ್ ಅವ್ರಿಗೆ ಕೊಟ್ಟು ನಾವು ಗೆಲ್ಲುವ ಸಾಧ್ಯತೆಗಳಿದ್ದಾವೆ ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಬಿ ಜೆ ಪಿಗಂತೂ ಇದು ಗೆಲ್ಲಲೇಬೇಕಂಥದ್ದು, ನಮ್ಮ ಶಕ್ತಿ ತೋರಿಸಲೇಬೇಕಂಥದ್ದು. ಅದರಲ್ಲೂ ಯಡಿಯೂರಪ್ಪನವ್ರಿಗೆ ಇದು ಫುಲ್ ಪರೀಕ್ಷಾ ಕಾಲ. ಇದರಲ್ಲಿ ಒಂದಾದರೂ ಗೆದ್ದರೆ ನಿಶ್ಚಿತವಾಗಿ ತಮ್ಮ ವಿರೋಧಿಗಳಿಗೆ ಈ ತುರ್ತಕ್ಕೆ ಬಾಯಿ ಮುಚ್ಚಿಸಂಗೆ ಆಗ್ತದೆ ಅನ್ನುವಂಥ ವಿಷಯ. ಹಾಗಂತೇಳಿ ರೇಣುಕಾಚಾರ್ಯ ಅವ್ರು ಹೇಳಿದ ವ್ಯಕ್ತಿನೂ ಕೊಡೋದು ಕಷ್ಟ. ಯಾಕೆ ಸಿದ್ದೇಶ್ವರ ಬಣದವ್ರು ಬೆನ್ನತ್ತಾರೆ. ಅದೇ ಕಾಲಕ್ಕೆ ಸಿದ್ದೇಶ್ವರ ಬಣದವ್ರು ಕೊಟ್ಟರು ಸಹಿತ ರೇಣುಕಾಚಾರ್ಯ